ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟಿನಲ್ಲಿ ಮಾಡುವಂತಹ 3 ರೀತಿಯ ಆರೋಗ್ಯಕರವಾದ ರುಚಿಕರವಾದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಗೋಧಿ ಹಿಟ್ಟಿನ ಶಾವಿಗೆ ಮಾಡೋದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಫಸ್ಟ್ ಇದನ್ನು ನಾವು ಸ್ವಲ್ಪ ಹುರಿಬೇಕು. ಇದನ್ನು ಈ ಬಾಣಲೆಯಲ್ಲಿ ಹಾಕ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚಗಾಗುವಂತೆ ಹುರಿದರೆ ಸಾಕು. ಒಂದು ರೀತಿ ಗೋಧಿ ಹಿಟ್ಟು ಹುರಿದಾಗ ನಮಗೆ ಅದರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಆ ರೀತಿ ಒಂದು ರೀತಿ ಪರಿಮಳ ಬರಬೇಕಿದು. ಲೈಟಾಗಿ 1 ರಿಂದ 2 ನಿಮಿಷ ಹುರಿದರೆ ಸಾಕು. ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಹುರಿಯಿರಿ, ಆದರೆ ಸ್ವಲ್ಪನೂ ಕಲರ್ ಚೇಂಜ್ ಆಗಬಾರ್ದು. ಈಗ 2 ನಿಮಿಷ ಇದನ್ನು ಹುರಿದಿದ್ದೀನಿ ನೋಡಿ. ಇದು ಈ ರೀತಿ ಸೌಟಲ್ಲಿ ಹಾಕುವಾಗ ಬಿಡಿ ಬಿಡಿಯಾಗಿ ಬರುತ್ತೆ. ಕಲರ್ ಮಾತ್ರ ಸ್ವಲ್ಪನೂ ಚೇಂಜ್ ಆಗಬಾರ್ದು, ಹಾಗೇ ಇರಬೇಕು. ಇಲ್ಲಾಂದರೆ ನಿಮಗೆ ಶಾವಿಗೆದು ರುಚಿ ಚೇಂಜ್ ಆಗುತ್ತೆ. ಈಗ ಇದು ಆಗಿದೆ. ಹಾಗೆಯೇ ನೋಡಿ, ಇದೇ ಲೋಟದಲ್ಲಿ 1.5 ಲೋಟದಷ್ಟು ಒಂದು ಪಾತ್ರೆಯಲ್ಲಿ ನಾನು ನೀರು ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ನಂತರ ಈ ಹುರಿದಿರುವಂಥ ಗೋಧಿ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವು ಕುದಿಸಿ ಇರುವಂತಹ ಬಿಸಿ ನೀರನ್ನು ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಲೂಸ್ ಆದರೂ ಪರವಾಗಿಲ್ಲ. ನೀರು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಬಿಸಿ ಇರುತ್ತೆ ಇದು, ಅದರಿಂದ ನಿಮಗೆ ಕೈಯಲ್ಲಿ ಇದು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಸೌಟಿಂದನೇ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ನೋಡಿ ಮಿಕ್ಸ್ ಆಗಿದೆ. ನಮಗೆ ಚಪಾತಿ ಹಿಟ್ಟಿಗೆ ಎಷ್ಟು ನೀರು ಬೇಕು ಒಂದು ಅಂದಾಜು ಸಿಗುತ್ತಲ್ವ, ಅಷ್ಟು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಒಂದು 5 ನಿಮಿಷ ಹಾಗೇ ಬಿಡಿ. 5 ನಿಮಿಷ ಆದಮೇಲೆ ನೋಡಿ ನಾನು ಈಗ ಇದನ್ನು ತೆಗಿತಾ ಇದ್ದೀನಿ. ಚೆನ್ನಾಗಿ ಇದೊಂದು ಸ್ವಲ್ಪ ಹಿಟ್ಟು ಬೆಂದಂತಾಗಿದೆ. ಈಗ ಬೇಕಾದರೆ ಒಂಚೂರು ನೀರು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಅಂದರೆ ನಿಮಗೆ ಬೇಕಾದರೆ ಮಾತ್ರ ನೀರು ಸೇರಿಸ್ಕೊಂಡು ಈಗ ಇದನ್ನು ಕೈಯಲ್ಲೇ ಕಲಿಸ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ಬಿಸಿ ಆರಿರುತ್ತೆ, ಒಂದು ಲೈಟಾಗಿ ಬಿಸಿ ಇದ್ದರೆ ಸಾಕು. ಕೈಯಲ್ಲೇ ಚೆನ್ನಾಗಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊಳ್ತೀವಿ ಅದೇ ರೀತಿ ಕೈಯಲ್ಲೇ ಕಲಿಸ್ಕೊಳ್ಳಿ. ನೋಡಿ ಈ ರೀತಿ ಹಿಟ್ಟು ಮಾಡ್ಕೊಂಡಿದ್ದೀನಿ. ಈ ಥರ ಸಾಫ್ಟ್ ಇರಬೇಕು ನೋಡಿ, ಈ ಥರ ಸಾಫ್ಟಾಗಿ ಇರಬೇಕು. ಈಗ ಇದರಿಂದ 2-3 ಉಂಡೆ ಈ ರೀತಿ ಉದ್ದಕ್ಕೆ ಮಾಡ್ಕೊಳ್ತೀನಿ. ಅಂದರೆ ಚಕ್ಕುಲಿ ಒರಳಲ್ಲಿ ನಾನು ಮಾಡ್ಕೊಳ್ಳೋದ್ರಿಂದ ಆ ಸೈಜಿಗೆ ಉಂಡೆಗಳನ್ನು ಉದ್ದಕ್ಕೆ ಮಾಡ್ಕೊಳ್ತೀನಿ. ಈ ಥರ ಒಂದು 2-3 ಉಂಡೆ ಆಗುತ್ತೆ. ಇದರಲ್ಲಿ ಸುಮಾರು ಇಬ್ಬರಿಗೆ ತಿನ್ನುವಷ್ಟು ಆಗುತ್ತೆ. ನಾನೀಗ ತೋರಿಸಿದ ಅಳತೆ ಇಬ್ಬರಿಗೆ ತಿನ್ನುವಷ್ಟು ಆಗುತ್ತೆ. ಈಗ ಶಾವಿಗೆ ಒತ್ತುವಂತಹ ಬಿಲ್ಲೆ ಇದೆಯಲ್ವ, ಅದನ್ನು ಇದರ ಒಳಗೆ ಹಾಕ್ತಾ ಇದ್ದೀನಿ ನೋಡಿ. ಇದರಲ್ಲಿ 2 ಟೈಪ್ ಇರುತ್ತೆ. ಒಂದು ಸ್ವಲ್ಪ ದೊಡ್ಡ ಸೈಜು, ಒಂದು ಸ್ವಲ್ಪ ಸಣ್ಣ ಸೈಜಿದ್ದು ಹಾಕ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ನೋಡಿ ತುಂಬಾ ಈಸಿಯಾಗಿ ಬರುತ್ತೆ. ನಿಮಗೆ ಸ್ವಲ್ಪನೂ ಕಷ್ಟ ಆಗೋದಿಲ್ಲ. ಈ ರೀತಿ ಶಾವಿಗೆ ಎಳೆ ಆಗಿ ಬರುತ್ತೆ ನೋಡಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಸ್ವಲ್ಪನೂ ಗಟ್ಟಿ ಕೂಡ ಇರೋದಿಲ್ಲ, ತುಂಬ ಈಸಿಯಾಗಿ ಇರುತ್ತೆ. ಮತ್ತು ನಿಮಗೆ ಅದು ನೀರಿನ ಅಳತೆ ಇದೆಯಲ್ವ, ಅದು ನೀವು ಮತ್ತೆ ನೋಡಿಕೊಂಡು ಹೆಚ್ಚು ಕಮ್ಮಿ ಬೇಕಾದರೆ ಮಾಡ್ಕೊಳ್ಬೋದು. ನಿಮ್ಗೆ ತುಂಬ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಕಾದರೆ ಸರಿ ಮಾಡ್ಕೊಳ್ಬೋದು. ಈಗ ನೀರು ಚೆನ್ನಾಗಿ ಕುದ್ದಿದೆ ನೋಡಿ. ನೀರು ಕುದಿಯುವಾಗ ಇದನ್ನು ಇಡಬೇಕು ನಾವು. 2ರಲ್ಲಿ ಆಗಿದೆ. ಚೆನ್ನಾಗಿ ನೀರು ಕುದೀತಾ ಇರಬೇಕಾದ್ರೆ ಇದನ್ನು ಇಡ್ತಾ ಇದ್ದೀನಿ. ಜಸ್ಟ್ ನೀವು ನೀರು ಕುದ್ದಿದಾದಮೇಲೆ 5 ನಿಮಿಷ ಇದನ್ನು ಬೇಯಿಸಿದರೆ ಸಾಕು, ಜಾಸ್ತಿ ಟೈಮ್ ಏನು ಬೇಡ. ಈಗ ಹೈ ಫ್ಲೇಮ್ನಲ್ಲಿ ನಾನು ಬರೀ 5 ನಿಮಿಷ ಗೋಧಿ ಹಿಟ್ಟಿನ ಶಾವಿಗೆಯನ್ನು ಬೇಯಿಸಿದ್ದೀನಿ ನೋಡಿ. ಬೆಂದಿದೆ ಇದು. 5 ನಿಮಿಷ ನೀವು ಬೇಯಿಸಿದರೆ ಸಾಕು, ಅದಕ್ಕಿಂತ ಜಾಸ್ತಿ ಇಡಬೇಕು ಅಂತ ಏನಿಲ್ಲ. ತೆಗಿತಾ ಇದ್ದೀನಿ 2 ಕೂಡ. ನೋಡಿ ಯಾವ ರೀತಿ ಇದೆ ಅಂತ. ಎಳೆಯಾಗಿ ಹಾಗೇ ಇದೆ. ತುಂಬ ಚೆನ್ನಾಗಿರುತ್ತೆ. ರುಚಿ ಅಂತೂ ತುಂಬ ಅದ್ಭುತವಾಗಿದೆ. ನೀವು ನಂಬಲ್ಲ, ಅಷ್ಟು ರುಚಿಯಾಗಿದೆ. ಖಂಡಿತ ನೀವು ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಎಳೆಯಾಗಿ ಯಾವ ರೀತಿ ಬರ್ತಾ ಇದೆ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗೂ ಇರುತ್ತೆ, ತುಂಬ ಬೇಗ ಕೂಡ ಆಗುತ್ತೆ. ಇದು ಬೇಗ ಆಗುವಂತಹ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಮೊದಲಿಗೆ 4 ಮೂಲಂಗಿಯನ್ನು ತುರಿದು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ನಿಮಗೆ ಮೂಲಂಗಿ ಬೇಡ ಅಂದರೆ ಕ್ಯಾರೆಟು, ಕ್ಯಾಪ್ಸಿಕಮ್ ಈ ರೀತಿಯ ತರಕಾರಿಗಳನ್ನು ಉಪಯೋಗಿಸ್ಕೊಳ್ಬೋದು. ಸಣ್ಣಗೆ ಕಟ್ ಮಾಡಿಕೊಂಡು ಅಥವಾ ತುರಿದು ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೊಂದು 5 ನಿಮಿಷ ಹಾಗೇ ಬಿಡಬೇಕು.
5 ನಿಮಿಷದ ನಂತರ ಇದರಲ್ಲಿರುವ ನೀರೆಲ್ಲ ಈ ರೀತಿ ಬಿಟ್ಕೊಂಡಿದೆ ನೋಡಿ. ಇದನ್ನು ಚೆನ್ನಾಗಿ ಹಿಂಡಿ ತೆಗಿಬೇಕು. ಬೇರೊಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಿಂಡಿ ತೆಗೆದ ನಂತರ ನೀರನ್ನು ಚೆಲ್ಲಬೇಡಿ, ಹಾಗೆ ಇಟ್ಕೊಳ್ಳಿ. ನೀರೆಲ್ಲ ಹಿಂಡಿದ ನಂತರ ನೋಡಿ ಈ ರೀತಿ ಆಗಿದೆ. ಈಗ ಇದಕ್ಕೆ ನಾನು ಒಂದು 6 ಮೆಣಸಿನಕಾಯಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. 2 ಸ್ಪೂನ್ನಷ್ಟು ಪುದೀನ ಸೊಪ್ಪು, ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಮೆಣಸಿನ ಪುಡಿ, 3/4 ಟೀ ಸ್ಪೂನ್ ಜೀರಿಗೆ, 1 ಚಿಟಿಕೆ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕುವಾಗ ನಾವು ಮೊದಲು ಕೂಡ ಮೂಲಂಗಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀವಲ್ವ, ಅದು ಅದರ ಟೇಸ್ಟ್ ಇರುತ್ತೆ, ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಒಂದು ಸರ್ತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತೀನಿ. ಈಗ ಇದು ಎಲ್ಲ ಕಲಸಿ ರೆಡಿಯಾಗಿದೆ. ಈಗ ಒಂದು ಪಾತ್ರೆ ತಗೊಂಡು ಮೂಲಂಗಿಯಲ್ಲಿ ನೀರಿತ್ತು ನೋಡಿ, ಅದನ್ನು ಈ ರೀತಿ ಸೋಸ್ಕೊಳ್ಳಿ. ಈಗ ಇದಕ್ಕೆ ನಾನು 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಳತೆ ಏನಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು ತೋರಿಸಿರುವಂಥ ತರಕಾರಿಗೆ 2ರಿಂದ 3 ಕಪ್ನಷ್ಟು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮೂಲಂಗಿ ನೀರಲ್ಲಿ ಸ್ವಲ್ಪ ಉಪ್ಪಿರುತ್ತೆ, ಅದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ. ಇದನ್ನೀಗ ನಾವು ಕಲಿಸ್ಕೊಳ್ಬೇಕು. ಚಪಾತಿಗೆ ಎಲ್ಲ ಯಾವ ರೀತಿ ಕಲಿಸ್ಕೊಳ್ತೀವಿ ನೋಡಿ, ಅದೇ ರೀತಿ ಕಲಿಸ್ಕೊಳ್ಳಿ. ಸ್ವಲ್ಪವೇ ನೀರನ್ನು ಹಾಕ್ತಾ, ಈ ಒಂದು ಮೂಲಂಗಿ ನೀರಿದೆಯಲ್ವ ಅದು ಸಾಕಾಗೋದಿಲ್ಲ, ಇನ್ನು ಕೂಡ ಸ್ವಲ್ಪನೇ ನೀರನ್ನು ಹಾಕ್ತಾ ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಹದ ಹೇಗೆ ಅಂದರೆ ಚಪಾತಿ ಹಿಟ್ಟು ಯಾವ ರೀತಿ ಇರುತ್ತೆ ಆ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ತುಂಬ ನೀರಾಗಿ ಬೇಡ. ಈಗ ನೋಡಿ ಹಿಟ್ಟು ರೆಡಿಯಾಗಿದೆ. ಇದನ್ನೊಂದು 10 ನಿಮಿಷ ಬೇಕಾದರೆ ಈ ರೀತಿ ಮುಚ್ಚಿಡ್ಬೋದು. ಈಗ ಈ ಹಲಗೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ, ಅಥವಾ ಚಪಾತಿ ಮಣೆ ಮೇಲೆ ಕೌಂಟರ್ ಟಾಪಲ್ಲಿ ಕೂಡ ಮಾಡ್ಕೊಳ್ಬೋದು. ಹಾಗೆಯೇ ಲಟ್ಟಣಿಗೆ ಕೂಡ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ. ಒಂದು ಉಂಡೆಯನ್ನು ತಗೊಳ್ಳಿ, ಒಂದು ಸ್ವಲ್ಪ ದೊಡ್ಡ ಸೈಜೇ ಇರಲಿ. ಈ ರೀತಿ ಇದನ್ನು ಲಟ್ಟಿಸ್ಕೊಳ್ಬೇಕು. ಇದಕ್ಕೆ ಹಿಟ್ಟು ಹಾಕೋದೇನು ಬೇಡ. ಸ್ವಲ್ಪ ಇದನ್ನು ಚೌಕಾಕಾರದಲ್ಲಿ ಲಟ್ಟಿಸ್ಕೊಳ್ಳಿ. ತುಂಬ ತೆಳು ಬೇಡ, ಸ್ವಲ್ಪ ದಪ್ಪ ಇದ್ರೇ ಒಳ್ಳೆಯದು. ಚಪಾತಿಗಿಂತ ಸ್ವಲ್ಪ ದಪ್ಪ ಇರಲಿ. ಈಗ ನಾನು ಇದನ್ನು ಚೌಕಾಕಾರದಲ್ಲಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ನಾವು ಮಾಡಿಟ್ಕೊಂಡಿದ್ದ ಮೂಲಂಗಿ ಮಿಶ್ರಣವನ್ನು ಸ್ಪೂನಿನ ಸಹಾಯದಿಂದ ಈ ರೀತಿ ಹಾಕ್ಕೊಳ್ಳಿ. ಎಲ್ಲ ಕಡೆಗೂ ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಳಿ. ಮೂಲಂಗಿ ಮಿಶ್ರಣ ಹಾಕೊಂಡಾದ್ಮೇಲೆ ಸ್ಪೂನಲ್ಲಿ ಮೇಲ್ಗಡೆ ಈ ರೀತಿ ಸ್ವಲ್ಪ ಒತ್ತಬೇಕು. ತುಂಬ ಜೋರಾಗಿ ಏನು ಬೇಡ, ಲೈಟಾಗಿ ಮಾಡಿದರೆ ಸಾಕು. ಆಮೇಲೆ ನಿಧಾನಕ್ಕೆ ಈ ರೀತಿ ನೋಡಿ ರೋಲ್ ಮಾಡ್ಕೊಳ್ಳಿ. ಸ್ವಲ್ಪ ಹತ್ರಕ್ಕೆ ಈ ರೀತಿ ರೋಲ್ ಮಾಡ್ಕೊಳ್ತಾ ಹೋಗಿ. ನಂತರ ನೋಡಿ ಈ ರೀತಿ ಸ್ವಲ್ಪ ತೆಳ್ಳಗಾಗುವಂತೆ ಇದನ್ನು ಒಂದು 2-3 ಸರ್ತಿ ಈ ರೀತಿ ಮಾಡ್ಕೊಳ್ಳಿ. ಸೈಡಲ್ಲಿ ಹೀಗೆ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡಬೇಕು. ಒಂದು ಸೈಜ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಕಟ್ ಮಾಡ್ಕೊಂಡು ಆದಮೇಲೆ ಒಂದೊಂದೇ ತೆಗೆದು ಹೀಗೆ ಪ್ರೆಸ್ ಮಾಡಬೇಕು ನೋಡಿ. ಹೀಗೆ ಸೈಡಲ್ಲಿ ಬಿಟ್ಕೊಂಡ್ರೆ ಅದನ್ನು ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲವನ್ನು ಇದೇ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ತರಕಾರಿಯಲ್ಲಿ ಈಗ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ಏನಾದರೂ ನೀರಿನ ಪಸೆ ಇದ್ದರೆ ಪರವಾಗಿಲ್ಲ, ಏನೂ ಆಗೋದಿಲ್ಲ. ನಾವು ಅದನ್ನು ಕಾಯಿಸುವಾಗ ಸರಿಯಾಗುತ್ತೆ. ಈ ರೀತಿ ನೀವು ಪ್ರೆಸ್ ಮಾಡಿಕೊಂಡು ಇಟ್ಟರೆ ಆಯಿತು. ಈಗ ಒಲೆ ಮೇಲೆ ಒಂದು ತವ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನಾನ್ ಸ್ಟಿಕ್ ತವಾನೇ ಆಗಬೇಕು ಅಂತ ಏನಿಲ್ಲ, ನಾವು ಚಪಾತಿ ಮಾಡುವಂತಹ ಕಾವಲಿ ಎಲ್ಲ ಇರುತ್ತೆ, ಯಾವುದರಲ್ಲಿ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಇದು ಬಿಸಿ ಆದಮೇಲೆ ಇದನ್ನು ಇಡ್ತಾ ಇದ್ದೀನಿ ನೋಡಿ, ಒಂದೊಂದಾಗಿ ಇಟ್ಕೊಂಡು ಹೋಗಿ. ಈಗ ಎಣ್ಣೆಯಲ್ಲಿ ನನ್ನ ತವಾದಲ್ಲಿ ಸೈಡಲ್ಲಿ ಎಣ್ಣೆ ಹೋಗಿ ನಿಂತ್ಕೊಳ್ತಾ ಇದೆ. ಈ ಕಡೆ ಸ್ವಲ್ಪ ಎಣ್ಣೆ ಇದು ಮಾಡಿಕೊಂಡು ಕಾಯಿಸ್ತಾ ಇದ್ದೀನಿ ಅದನ್ನು. ಈಗ ಸ್ವಲ್ಪ ಅದು ಬೆಂದ ಮೇಲೆ ತಿರುಗಿಸಿ ಹಾಕ್ತಾ ಇದ್ದೀನಿ.
ಒಂದು ಸರ್ತಿ ಇದನ್ನು ಈ ರೀತಿ ತಿರುಗಿಸಿದ ಮೇಲೆ ನೋಡಿ, ಸಟ್ಟಗದ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರೆಸ್ ಮಾಡ್ಕೊಳ್ಳಿ, ಆಗ ಅಗಲ ಆಗುತ್ತೆ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾಗ ಅದು ತೆಳ್ಳಗೆ ಆಗುತ್ತೆ ಮತ್ತು ಬೇಗ ಬೇಯುತ್ತೆ. ನೋಡಿ, ಈ ರೀತಿ ಎಲ್ಲವನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಹೀಗೇ. ಹಾಗಂತ ಇದು ಬೇಯೋದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನಾವು ಚಪಾತಿ, ದೋಸೆ ಎಲ್ಲ ಎಷ್ಟೊತ್ತು ಇದನ್ನು ಕಾಯಿಸ್ತೀವಿ ಅಷ್ಟೇ ಟೈಮ್ ತಗೊಳುತ್ತೆ, ಜಾಸ್ತಿ ಏನಿಲ್ಲ. ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಕಾಯಿಸ್ಬೋದು, ತುಂಬ ರುಚಿ ಇರುತ್ತೆ. ಖಂಡಿತ ಒಂದ್ಸರ್ತಿ ಇದನ್ನು ಮಾಡಿ ನೋಡಿ. ತರಕಾರಿ ಕೂಡ ಹಾಗೆಯೇ ಮೂಲಂಗಿನೇ ಹಾಕಬೇಕಂತಿಲ್ಲ, ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಬೋದು. ಈಗ ಇದು ರೆಡಿ ಆಯಿತು. ಎಷ್ಟೊಂದು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಹಾಗೆಯೇ ಒಂದು ಹೆಲ್ತಿ ರೆಸಿಪಿ ಕೂಡ. ಈಗ ಇದನ್ನು ತೆಗಿತಾ ಇದ್ದೀನಿ. ಹೊರಗಡೆ ಎಲ್ಲ ತುಂಬ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಇದನ್ನು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ತುಂಬ ಟೈಮ್ ಕೂಡ ತಗೊಳ್ಳೋದಿಲ್ಲ, ಬೇಗನೆ ಆಗುತ್ತೆ. ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ನೀವು ಬೇಗನೆ ಇದನ್ನು ಮಾಡ್ಕೊಳ್ಬೋದು. 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಸ್ವಲ್ಪವೇ ನೀರನ್ನ ಹಾಕ್ತಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾದ ಹದದಲ್ಲಿ ಇದನ್ನ ಕಲಸ್ಕೊಳ್ಬೇಕು. ತುಂಬಾ ಮೆತ್ತಗೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು. ನೋಡಿ, ಈ ರೀತಿ ಹಿಟ್ಟನ್ನ ಕಲಸ್ಕೊಂಡಿಟ್ಟಿದ್ದೀನಿ. ನೋಡಿ, ಈ ತರ ಇರಬೇಕಿದು. ಈಗ ಇದನ್ನ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಎಲ್ಲ ಹಾಗೇನೆ ಬಿಡಿ. ಇಲ್ಲಿ ನಾನು ಒಂದು 4 ಪರೋಟ ಆಗುವಷ್ಟು ಮಾಡ್ತಾ ಇದ್ದೀನಿ. 2 ಆಲೂಗಡ್ಡೆಯನ್ನ ಮೊದಲೇ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿಲ್ಲ, ಹಾಗೇನೆ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡಿಕೊಂಡು ನಂತರ ನೋಡಿ ಈ ತರ ಪುಡಿ ಮಾಡ್ಕೊಳ್ಬೇಕು. ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಅದನ್ನ ಸ್ಪೂನಲ್ಲಿ ಕೂಡ ಮಾಡ್ಕೋಬಹುದು ಅಥವಾ ಕೈಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಈ ರೀತಿ ಪುಡಿ ಆಗಿದೆ ಇದೀಗ. ಆಲೂಗಡ್ಡೆ ಬೇಯುವಾಗ ಉಪ್ಪು ಹಾಕಿರ್ಲಿಲ್ಲ, ಇವಾಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು 2 ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳಿ. ಜಾಸ್ತಿ ಹಾಕಬೇಡಿ, ಇಷ್ಟೇ ಸಾಕಾಗುತ್ತೆ. ನಂತರ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊಳ್ಳಿ, ಚೂರು ಹಿಂಗ ಹಾಕೊಳ್ಳಿ. ಆಮೇಲೆ ಸಣ್ಣಗೆ ಕೊಚ್ಚಿದ 1 ಈರುಳ್ಳಿಯನ್ನ ಹಾಕೊಳ್ಳಿ. ಈರುಳ್ಳಿಯನ್ನು ಒಂದು ಅರ್ಧ ನಿಮಿಷ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಆಲೂಗಡ್ಡೆಯನ್ನು ಸೇರಿಸ್ಕೊಳ್ಳಿ. ನಂತರ 1/4 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊಂಡಿದ್ದೀನಿ. ಇದರ ಜೊತೆಗೇನೆ ನೀವು ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ, ಒಂದು 1/4 ಟೀ ಸ್ಪೂನ್ ಅಷ್ಟು. ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ಈಗ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಇದನ್ನ ಕೈ ಆಡಿಸ್ಕೊಳ್ಳಿ. ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ. ನಮಗೆ ಪರೋಟ ಮಾಡಲಿಕ್ಕೆ ಇದು ಈಸಿ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿದೆ, ಇಷ್ಟಾದ್ರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಇದನ್ನ ಚೆನ್ನಾಗಿ ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಇದನ್ನ ಮುಚ್ಚಿಟ್ಟಿದ್ದೆ. ಇವಾಗ ಇದನ್ನ ತೆಗೆದ್ಬಿಟ್ಟು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನಾದ್ಕೊಳ್ಬೇಕು. ಸ್ವಲ್ಪ ಅದು ಇನ್ನು ಕೂಡ ಸಾಫ್ಟ್ ಬರುತ್ತೆ. ಈಗ ಇದರಿಂದ ನಮಗೆ ಬೇಕಾದ ಸೈಜಿಗೆ ಉಂಡೆಗಳನ್ನ ಮಾಡ್ಕೊಳ್ಬೇಕು. 1-2 ಉಂಡೆ ಮಾಡಿ ತೋರಿಸ್ತೀನಿ. ಚಪಾತಿಗೆ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿ. ತುಂಬಾ ದೊಡ್ಡದಾಗಿ ಬೇಡ, ಸ್ವಲ್ಪ ಮೀಡಿಯಂ ಆಗಿದ್ರೆ ನಮ್ಗೆ ಲಟ್ಟಿಸೋದಕ್ಕೆ ಕೂಡ ಈಸಿ ಆಗುತ್ತೆ. ಪರೋಟ ಲಟ್ಟಿಸುವಾಗ ಈ ಆಲೂಗಡ್ಡೆ ಪಲ್ಯ ಸಂಪೂರ್ಣವಾಗಿ ತಣ್ಣಗಾಗಿರ್ಬೇಕು. ಇವಾಗ ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ. ಇದರಿಂದ ನಾನು ಬೇಕಾದ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಾಧಾರಣ ದೊಡ್ಡದಾಗಿರುವಂತಹ ಪರೋಟವನ್ನೇ ಮಾಡ್ತಾ ಇದ್ದೀನಿ. 4 ಉಂಡೆಗಳ ಇದರಲ್ಲಿ ಆಗಿದೆ. ಫಸ್ಟ್ ಈ ರೀತಿ ಸ್ವಲ್ಪ ಇದನ್ನ ಅಗಲ ಮಾಡ್ಕೊಳ್ಳಿ. ನಂತರ ಹೂರಣದ ಉಂಡೆಯನ್ನಿಟ್ಟು ನೋಡಿ ಈ ರೀತಿ ಮಾಡಿಕೊಂಡು ಆ ಉಂಡೆಯನ್ನ ಮುಚ್ಚಬೇಕು. ನೋಡಿ ಈ ತರ ಮಾಡ್ಕೋಬೇಕು.
ಜಾಸ್ತಿ ಇದ್ರೆ ಅದನ್ನ ತೆಗೆದು ಬಿಡಿ. ಸ್ವಲ್ಪ ಹಿಟ್ಟನ್ನು ಹಾಕೊಂಡು ನಿಧಾನವಾಗಿ ಈ ರೀತಿ ಲಟ್ಟಿಸ್ಕೊಳ್ಬೇಕು. ನೋಡಿ, ತುಂಬಾನೇ ಸೂಪರ್ ಆಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಸೈಡಿಗೆ ಸ್ವಲ್ಪನೂ ಒಡೆಯೋದಿಲ್ಲ, ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ವಾ? ತುಂಬಾನೇ ಚೆನ್ನಾಗಿ ಬಂದಿದೆ. ಬನ್ನಿ ಈಗ ಪರೋಟ ಕಾಯಿಸೋದು ನೋಡೋಣ. ತವಾ ಬಿಸಿಯಾಗಿದೆ. ಎಣ್ಣೆ ಹಚ್ಚಿ ಕೂಡ ಹಾಕ್ಬಹುದು ಅಥವಾ ಎಣ್ಣೆ ಹಚ್ಚದೆ ಮತ್ತೆ ಅದರ ಮೇಲ್ಗಡೆ ಎಣ್ಣೆ ಹಾಕ್ಬಹುದು. ಇಲ್ಲಿ ನಾನು ಒಂದ್ಸರ್ತಿ ತಿರುಗಿಸಿ ಹಾಕಿದ ಮೇಲೆ ತುಪ್ಪ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ. ತುಪ್ಪ ಎಣ್ಣೆ ಯಾವುದು ಕೂಡ ಹಾಕೋಬಹುದು. ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ಈ ರೀತಿ ಎರಡೂ ಕಡೆ ತಿರುಗಿಸಿ ಹಾಕ್ತಾ ಬೇಯಿಸ್ಕೊಳ್ಳಿ. ನೋಡಿ ನೋಡಿ ಯಾವ ರೀತಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ. ಇದೇ ರೀತಿ ಎಲ್ಲ ಪರೋಟ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಇದೇ ತರ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿ ಕೂಡ ಇರುತ್ತೆ. ನಾನೊಂದು 3 ಪರೋಟ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ, ಹಾಗೇನೆ ಎಷ್ಟು ಉಬ್ಬಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಖಂಡಿತ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತ ಎಲ್ಲ ವಿಡಿಯೋಸ್ಗಳು ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಥ್ಯಾಂಕ್ ಯು.